ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ಜ್ಞಾನಯೋಗ ತರಂಗಿಣಿ ನಿರ್ವಾಣ ಪ್ರಕರಣದಲ್ಲಿ ರಾಮನಿಗೆ ವಸಿಷ್ಠ ಗುರುಗಳು ಉಪದೇಶವನ್ನು ಮಾಡ್ತಾಯಿದ್ರು. ಅದರಲ್ಲಿ ಶರೀರದಲ್ಲಿ ಈ ಮನಸ್ಸು ಅಂದರೆ ಏನು, ಪ್ರಪಂಚ ಅಂದರೆ ಏನು, ಸಂಸಾರ ಅಂದರೆ ಏನು ಎಲ್ಲವನ್ನು ವಿವರಣೆ ಕೊಡ್ತಾಯಿದ್ರು. ಅಸಂಗ ಭಾವದಿಂ ಸರ್ವ ಕರ್ಮಗಳನ್ನು ನೆರವೇರಿಸುವನಾಗು. ನೀನು ಅಸಂಗ ಭಾವದಿಂದ ಇರು ಅಂದರೆ ಯಾವುದರ ಸಹವಾಸವನ್ನು ಮಾಡಬೇಡ, ಯಾವುದಕ್ಕೂ ಅಂಟಿಕೊಳ್ಬೇಡ ಅಂತ ಇಲ್ಲಿ ರಾಮನಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ಮತ್ತು ತಟಸ್ಥನಾದ ಆತ್ಮನಿಗೂ ಕರ್ತೃತ್ವವಿಲ್ಲದಿರುವಲ್ಲಿ ಚಿಜ್ಜಡ ಭಿನ್ನವಾದ ಯಾವ ಕರ್ತೃತ್ವವನ್ನು ಅಂಗೀಕರಿಸತಕ್ಕದ್ದು. ತಟಸ್ಥನಾದ ಆತ್ಮನಿಗೂ ಕರ್ತೃತ್ವ ಇಲ್ಲ, ಯಾಕಂದರೆ ನಿವಾತ ದೀಪದಂತೆ. ಗಾಳಿ ಇಲ್ಲದೆ ಇರುವ ಕಡೆ ದೀಪ ಹೇಗೆ ಚಿತ್ರದಲ್ಲಿ ಬರೆದಿದೆಯೇನೋ ಅನ್ನುವ ರೀತಿಯಲ್ಲಿ ಒಂದು ನೆಟ್ಟಿಗೆ ಉರಿತಾ ಇರ್ತದಲ್ಲ, ಆ ರೀತಿಯಲ್ಲಿ ಆತ್ಮನು ಕೂಡ ಯಾವುದೇ ಕರ್ತೃತ್ವ ಭಾವ ಇಲ್ಲದೆ ಇರುವನು. ತಟಸ್ಥನಾಗಿರ್ತಕ್ಕಂಥ ಆತ್ಮನಿಗೆ ಕರ್ತೃತ್ವ ಇಲ್ಲದಿರುವಲ್ಲಿ ಚಿಜ್ಜಡ ಭಿನ್ನವಾದ ಯಾವ ಕರ್ತೃತ್ವವನ್ನು ಅಂಗೀಕರಿಸತಕ್ಕದ್ದು. ಮತ್ತು ಈ ಪರಿಯಂ ನೋಡುವಲ್ಲಿ ಕರ್ತೃವು ಕಾರ್ಯವೂ ಸಹ ಭ್ರಮಾತ್ಮಕವೆಂತಲೇ ಗೊತ್ತಾಗುವುದು. ಈ ರೀತಿಯಲ್ಲಿ ನಾವು ಉದಾಹರಣೆಯನ್ನು ತೆಗೆದುಕೊಂಡಾಗ ಏನು ಗೊತ್ತಾಗುತ್ತೆ, ಇಲ್ಲಿ ಕರ್ತೃತ್ವ ಮತ್ತು ಕಾರ್ಯ ಸಹ ಭ್ರಮಾತ್ಮಕವೆಂತಲೇ ಗೊತ್ತಾಗ್ತದೆ. ಕರ್ತೃ ಅಂದರೆ ಮಾಡುವವನು, ಕರ್ಮ ಅಂದರೆ ಮಾಡಲ್ಪಡುವ ಕೆಲಸ. ಎರಡೂ ಕೂಡ ಭ್ರಮೆಯೇ ಆಗಿರ್ತದೆ. ಯಾಕಂದರೆ ಪರಮಾತ್ಮ ಇಲ್ಲಿ ಯಾವುದನ್ನು ಮಾಡುವವನು ಅಲ್ಲ. ಆದಾಗ್ಯೂ ದೇಹಾಭಿಮಾನ ಇರುವವರಿಗೆ ಯಾವುದು ಬಿಡತಕ್ಕದ್ದಲ್ಲ. ಆದ್ದರಿಂದ ಭಾಸ್ಕರನು ಜಗವಂ ಪ್ರಕಾಶಪಡಿಸುವಂತೆ ಅಸಂಗ ಭಾವದಿಂ ಸರ್ವ ಕರ್ಮಗಳನ್ನು ನೆರವೇರಿಸುವನಾಗು. ಆದರೂ ಕೂಡ ನೀನು ಸಂಸಾರದಲ್ಲೇ ಇದ್ದುಕೊಂಡು ಯಾವ ಕರ್ಮಗಳನ್ನೂ ಬಿಡಬೇಡ. ಭಾಸ್ಕರನು ಜಗವಂ ಪ್ರಕಾಶಪಡಿಸುವಂತೆ ಅಂದರೆ ಸೂರ್ಯನು ಜಗತ್ತನ್ನು ಬೆಳಗುವಂತೆ ಅಸಂಗ ಭಾವದಿಂದ, ಸೂರ್ಯ ನಾನು ಉದಯಿಸ್ತಾ ಇದ್ದೀನಿ, ನಾನು ಜಗತ್ತನ್ನು ಬೆಳಗ್ತಾ ಇದ್ದೀನಿ, ನಾನು ಅಸ್ತಮಿಸ್ತಾ ಇದ್ದೀನಿ, ನಾಳೆ ಬರ್ತೀನಿ ಅಂತ ಏನಾದರೂ ಯಾವುದೇ ಭಾವನೆಗಳನ್ನ ವ್ಯಕ್ತಪಡಿಸೋದಿಲ್ಲ, ಕರ್ತೃತ್ವ ಭಾವವನ್ನು ವ್ಯಕ್ತಪಡಿಸೋದಿಲ್ಲ, ಅಥವಾ ತನ್ನ ಹಿರಿಮೆಗರಿಮೆಗಳನ್ನ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ತನ್ನಷ್ಟಕ್ಕೆ ತಾನು ಬರ್ತಾನೆ, ಜಗತ್ತನ್ನು ಬೆಳಗ್ತಾನೆ, ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ. ಈ ರೀತಿಯಲ್ಲಿ ಭಾಸ್ಕರನು ಜಗವಂ ಪ್ರಕಾಶಪಡಿಸುವಂತೆ ನಿರ್ಲಿಪ್ತ ಭಾವದಿಂದ, ಅಸಂಗ ಭಾವದಿಂದ ಸರ್ವ ಕರ್ಮಗಳನ್ನು ನೆರವೇರಿಸುವನಾಗು. ಹೇಗೆ ಸೂರ್ಯನನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೋ, ಆ ಸೂರ್ಯ ತನ್ನ ದಿನನಿತ್ಯದ ಕಾರ್ಯವನ್ನು ಹೇಗೆ ಮಾಡ್ತಾನೋ ಆ ರೀತಿಯಲ್ಲಿ ನಾವು ಜಗತ್ತಿನಲ್ಲಿ ನಮ್ಮ ಕಾರ್ಯಗಳನ್ನ ಮಾಡಬೇಕು, ಅಸಂಗ ಭಾವದಿಂದ ಇರಬೇಕು. ಅಸತ್ತಾದ ಈ ದೇಹದಲ್ಲಿ ಕತ್ತಲೆಯೊಳ್ ಪಿಸಾಚದಂತೆ ಅಹಂಕಾರ ಉದಿಸುವುದು. ಅಸತ್ತಾದ ಈ ದೇಹ ಅಸತ್ತಾದದ್ದು, ಚೈತನ್ಯ ವಸ್ತು ಇಲ್ಲ ಅಂದರೆ ಈ ದೇಹ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಈ ರೀತಿಯಲ್ಲಿ ಅಸತ್ತಾದ ಈ ದೇಹದಲ್ಲಿ ಕತ್ತಲೆಯೊಳು ಪಿಸಾಚದಂತೆ ಅಹಂಕಾರ ಉದಿಸುವುದು. ಕತ್ತಲೆಯಲ್ಲಿ ಪಿಸಾಚಿ ಉಟ್ಕೊಳ್ಳುತ್ತೆ ಅಂತ. ಬೆಳಕಿದ್ದಾಗ ಬೆಳಗ್ಗೆ ಹೊತ್ತಲ್ಲಿ ಯಾರೇ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ದೆವ್ವ ನಿಂತಿದೆ ಅಂದರೆ ಯಾರಾದರೂ ಎದುರ್ಕೊಳ್ತಾರಾ? ಎಂಥ ಚಿಕ್ಕ ಮಗುನೂ ಎದುರ್ಕೊಳ್ಳಲ್ಲ. ಅದೇ ಕತ್ತಲೆಯೊಳು ಪಿಸಾಚ ಉದಿಸುವಂತೆ, ಏನೂ ಕಾಣದೇ ಇರೋ ಕತ್ತಲೆಯಲ್ಲಿ ಯಾರಾದರೂ ಒಬ್ರು ಅಲ್ಲಿ ನೋಡಲ್ಲಿ ದೆವ್ವ ನಿಂತಿದೆ ಅಂದರೆ ಪಟ್ಟ ಅಂತ ಧೈರ್ಯಶಾಲಿನೂ ಎದುರು ಬಿಡ್ತಾನೆ. ಈ ರೀತಿಯಲ್ಲಿ ಈ ದೇಹದಲ್ಲಿ, ಯಾವ ದೇಹದಲ್ಲಿ? ಅಸತ್ತಾದ ಈ ದೇಹದಲ್ಲಿ ಅಹಂಕಾರ ತನ್ನಿಂದ ತಾನೇ ಉದಿಸ್ಕೊಳ್ತದೆ. ಅಹಂಕಾರ ಪಿಸಾಚಿಗೆ ಸಮ. ಪಿಸಾಚಿ ಅಂದ್ರೇನು? ನಮ್ಮನ್ನು ಭಯಪಡಿಸ್ತಕ್ಕಂಥ ಒಂದು ದೆವ್ವ ಭೂತ ಅಂತ ಏನೆಲ್ಲ ಹೇಳ್ತಾರಲ್ಲ, ಆ ರೀತಿ ಕಣ್ಣಿಗೆ ಕಾಣದ ಒಂದು ದುಷ್ಟಶಕ್ತಿ. ಈ ಅಹಂಕಾರವು ಕೂಡ ನಮ್ಮನ್ನು ದುಃಖಕ್ಕೆ ಈಡು ಮಾಡ್ತಕ್ಕಂಥ ಒಂದು ವಸ್ತು, ಒಂದು ವಿಚಾರ. ಈ ಅಹಂಕಾರ ಉದಿಸುವುದು ಇದಂ ಗ್ರಹಿಸಿದವನಿಗೆ ರಕ್ತ ಮಾಂಸಮಯವಾಗಿ ಮಲಪೂರಿತವಾದ್ದರಿಂ ನರಕ ಸ್ವರೂಪವಾದ ದೇಹವು ಈಗಲೇ ಸಿದ್ಧವಾಗುವುದರಿಂದ ದೇಹಾಂತದಲ್ಲೂ ನರಕವೇ ಗತಿ ಎಂದು ತಿಳಿಯತಕ್ಕದ್ದು. ದೇಹವೆಂಬ ಪಾಳು ಮನೆಗೆ ಪಿಶಾಚವಾದ ಅಹಂಕಾರವು ಸ್ವಸಂಕಲ್ಪದಿಂದಲೇ ಉಂಟಾದ ಕೂಡಲೇ ಸಮಾಧಿ ಮಾರ್ಗವಂ ತಿಳಿದ ಮಹಾತ್ಮರನ್ನು ಕೂಡ ಭಯಪಡಿಸುವುದು. ಯಾವಾಗ ಅಹಂಕಾರ ದೇಹದೊಳಗೆ ಉತ್ಪತ್ತಿ ಆಯಿತೋ, ಪಾಳು ಮನೆಯನ್ನು ಒಕ್ಕ ಪಿಶಾಚಿಯಂತೆ ಅಹಂಕಾರ ಯಾರಲ್ಲಿ ಬಂದು ಆವರಿಸ್ಕೊಳ್ತದೋ,
ಸಮಾಧಿ ಸ್ಥಿತಿಯನ್ನೂ ಅಭ್ಯಾಸ ಮಾಡಿದ್ದಂಥ ಒಬ್ಬ ಯೋಗಿಯನ್ನು ಕೂಡ ಅಲ್ಲಾಡಿಸ್ಬಿಡ್ತದೆ ಯಾವುದು ಅಹಂಕಾರ. ಯಾಕೆ ಹೆಂಗೆ ಅಲ್ಲಾಡಿಸ್ತದೆ? ಎಲ್ಲೋ ಒಂದು ಕಡೆ ಕರ್ತೃತ್ವ ಭಾವವನ್ನು ತಂದು ಇಟ್ಬಿಡ್ತದೆ. ಸಮಾಧಿ ಸ್ಥಿತಿಯಲ್ಲಿ ಹೋಗಲ್ಲಿವರೆಗೆ ಒಬ್ಬ ಯೋಗಿ ಅಭ್ಯಾಸ ಮಾಡ್ತಾ ಇರ್ತಾನೆ, ಅವನಲ್ಲಿಯೂ ಕೂಡ ಸಿದ್ಧಿಗಳ ಬಲದಿಂದ ಅನೇಕರ ಹೊಗಳಿಕೆಯಿಂದ ಬರ್ತಾರೆ. ಸ್ವಾಮಿಗಳೇ ನಮಸ್ಕಾರ, ಗುರುಗಳೇ ನಮಸ್ಕಾರ ಅಂತಾರೆ, ನಿಮ್ಮಂಥವ್ರು ಇನ್ನಿಲ್ಲ ಅಂತಾರೆ, ಹೊಗಳ್ತಾರೆ, ಆಡಿ ಕೊಂಡಾಡ್ತಾರೆ. ಆಗೇನಾಗುತ್ತೆ? ಅಹಂ ನಾನು ಅಂತಕ್ಕಂಥದ್ದು ಮೊಳಕೆ ಹೊಡಿತದೆ. ಈ ಅಹಂಕಾರ ಭಾವ ಎಲ್ಲಿ ಬಂದ್ಬಿಡ್ತದೋ ಅಂತ ಅದಕ್ಕೋಸ್ಕರನೇ ಅನೇಕ ಜ್ಞಾನಿಗಳು ಅಹಂಕಾರದಿಂದ ತಪ್ಪಿಸ್ಕೊಳ್ಳಿಕ್ಕೆ, ಜನಗಳ ಹೊಗಳಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಕಾಡು ಮೇಡು ಸೇರ್ಕೊಂಡ್ಬಿಡ್ತಾಯಿದ್ರು. ಅದರಿಂದ ಇಲ್ಲಿ ಅಹಂಕಾರ ಅನ್ನೋದು ಬರಬಾರ್ದು ಅಂದರೆ ನಾವು ಶರಣಾಗತಿ ಭಾವದಿಂದ ಬಾಳಬೇಕು. ಇಲ್ಲೇನು ಮಾಡ್ತದೆ? ಸ್ವಲ್ಪ ಸಾಧನೆಯನ್ನು ಮಾಡ್ತಾ ಇದ್ದಂಗೆ ತಲೆ ತಿರುಗುತ್ತೆ ನಮಗೆ, ನಾನು ಮಾಡ್ತಾಯಿದ್ದೀನಿ ಅಂತ. ಅಂದರೆ ಅಹಂಕಾರ ಚಿಗುರೊಡಿತದೆ. ಚಿಗುರೊಡೆದಾಗ ಏನಾಗುತ್ತೆ? ಸಮಾಧಿ ಸ್ಥಿತಿಯನ್ನೂ ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಯೋಗಿಯನ್ನು ಈ ಅಹಂಕಾರ ಅಂತಕ್ಕಂಥ ಪಿಶಾಚ ಅಳ್ಳಾಡಿಸ್ಬಿಡ್ತದೆ. ಆದ್ದರಿಂದ ಚಿನ್ಮಾತ್ರನಾದ ನನಗೂ ಆ ಸಜ್ಜಡವಾದ ಈ ದೇಹಕ್ಕೂ ಸಂಬಂಧವೇನೆಂದು ವಿವೇಕದಿಂದ ಪಿಶಾಚವನ್ನು ಯಾರು ಓಡಿಸುವರೋ ಅವರು ದೇಹ ಇರುವವರೆಗೂ ಜೀವನ್ಮುಕ್ತರೆನಿಸುತ್ತಾ ದೇಹಾಂತದಲ್ಲಿ ಮಹಾಕಾಶವಂ ಘಟಾಕಾಶದಂತೆ ಪರಮಾತ್ಮನನ್ನು ಅಯ್ಯುವರು. ಪರಮಾತ್ಮನನ್ನು ಅಯ್ಯುವರು ಅಂದರೆ ಘಟಾಕಾಶ ಮಡಕೆ ಒಡೆದೋದ್ರೆ ಮಡಕೆ ಒಳಗಿರ್ತಕ್ಕಂಥ ಆಕಾಶ ಖಾಲಿ ಜಾಗ ಏನಿರ್ತದಲ್ಲ, ಅದು ಮಡಕೆ ಒಡೆದ ಉಪಾಧಿಯಾಗಿರ್ತಕ್ಕಂಥ ಮಡಕೆ ಒಡೆದೋದಾಗ ಆ ಬಯಲು ಮತ್ತು ಮಹಾಬಯಲು, ದೊಡ್ಡ ಬಯಲು ಎರಡೂ ಒಂದಾಗುವಂತೆ ಅಹಂಕಾರವನ್ನು ಅಳಿಸಿ ಹಾಕಿ ಅಹಂಕಾರ ರಹಿತರಾಗಿ ಪರಮಾತ್ಮನೇ ನಾನು ಅಂತ ಯಾರು ಬಾಳ್ತಾ ಇರ್ತಾನೋ ಅವನು ಜೀವನ್ಮುಕ್ತನಾಗಿರ್ತಾನೆ. ಕಾಲಾನಂತರ ಈ ದೇಹ ಪ್ರಕೃತಿಯಲ್ಲಿ ಲೀನವಾದಾಗ ಆ ದೇಹದಲ್ಲಿದ್ದಂಥ ಜೀವಾತ್ಮ ಪರಮಾತ್ಮ ಭಾವದಿಂದ ಇರ್ತಾನೆ, ಅವನು ಮಹಾಕಾಶದಲ್ಲಿ ಲೀನವಾಗ್ತಾನೆ. ಏನಂತ ಹೇಳ್ತಾರೆ ಇಲ್ಲಿ? ಮಹತ್ತಾದ ಪುರುಷನಂ ಐದುವರು, ಪರಮಾತ್ಮನನ್ನು ಐದುವರು. ಅಹಂಕಾರ ಪಿಶಾಚ ವೇಷದಿಂ ಮುಕ್ತನಾದ ಪುರುಷನಂ ನೋಡುವ ಸಜ್ಜನರು ಚಂಡಾಲನಂ ಕಂಡ ವ್ರತಸ್ಥರಾದ ಗುರುಗಳಂತೆ ದೂರವಾಗಿ ಓಡುವರು. ಅಹಂಕಾರ ಪಿಶಾಚ ವೇಷದಿಂ ಮುಕ್ತನಾದ ಪುರುಷರಂ ನೋಡುವ ಸಜ್ಜನರು ಏನು ಹೇಳ್ತಾ ಇದ್ದಾರೆ? ಅಹಂಕಾರ ಪಿಶಾಚದಿಂದ ಮುಕ್ತನಾದ ಪುರುಷರನ್ನು ನೋಡಿದ್ರೆ ಸಜ್ಜನರು ಏನು ಮಾಡ್ತಾರೆ? ಚಂಡಾಲನಂ ಕಂಡ ವೃತಸ್ಥರಾದ ಗುರುಗಳು ದೂರವಾಗಿ ಓಡುವರು. ಅಹಂಕಾರದಿಂದ ಕೂಡಿದ ದೇಹವು ಗೂಬೆ ಸೇರಿದ ಮನೆಯಂತೆ ಶೀಘ್ರವಾಗಿಯೇ ಹಾಳಾಗುವುದು. ಒಂದು ಗೂಬೆ ಒಂದು ಮನೆಯನ್ನು ಹೊಕ್ಕರೆ ಆ ಮನೆ ಅಭಿವೃದ್ಧಿ ಆಗಬೇಕಾದ್ರೆ ಭಾರಿ ಕಷ್ಟ. ಇದು ಅನುಭವದ ಮಾತು. ಎಷ್ಟೋ ವರ್ಷಗಳಾಗ್ಬಿಡ್ತದೆ, ಆ ಮನೆ ಸರ್ವನಾಶ ಆಗ್ಬಿಡ್ತದೆ. ಈ ರೀತಿಯಲ್ಲಿ ಅಹಂಕಾರದಿಂದ ಕೂಡಿದ ದೇಹವು ಗೂಬೆ ಸೇರಿದ ಮನೆಯಂತೆ ಶೀಘ್ರವಾಗಿಯೇ ಪಾಳಾಗುವುದು. ಯಾರಲ್ಲಿ ಅಹಂಕಾರ ತಲೆ ಎತ್ತುತ್ತದೋ ಅವನು ಎಷ್ಟೇ ಅನುಕೂಲಸ್ಥನಾಗಿರಲಿ, ಹಣದಲ್ಲಿ, ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಬೇಕಾದಷ್ಟು ಸಾಧನೆಯಲ್ಲಿ, ಆತನು ಖಂಡಿತವಾಗಿಯೂ ಹಾಳಾಗ್ತಾನೆ. ಅದರಿಂದ ಅಹಂಕಾರವನ್ನು ಬಿಡಬೇಕು. ಸ್ವರೂಪ ವಿಚಾರ ಮಂತ್ರಾನುಷ್ಠಾನದಲ್ಲಿದ್ದ ಪುರುಷನಿಗೆ ಅಹಂಕಾರ ವಿಶಿಷ್ಟವಾದ ದೇಹವಿದ್ದರೂ ದಗ್ಧಪಟದಂತೆ ನಿಷ್ಫಲವೆನಿಸುವುದು. ನೋಡಿ, ಅಹಂಕಾರ ಹಿಡಿದಂಥ ವ್ಯಕ್ತಿ ಸ್ವರೂಪ ವಿಚಾರ ಮಂತ್ರಾನುಷ್ಠಾನ ಎಲ್ಲವನ್ನ ಮಾಡ್ತಿರ್ತಾನೆ, ಆದರೆ ಅಹಂಕಾರ ವಿಶಿಷ್ಟವಾದ ದೇಹವಿದ್ದರೂ ದಗ್ಧಪಟದಂತೆ ನಿಷ್ಫಲವೆನಿಸುವನು. ಈಗ ಸುಟ್ಟಾಕಿರ್ತಕ್ಕಂಥ ಒಂದು ಬಟ್ಟೆ ಇರ್ತದಲ್ಲ, ಅದು ಯಾವ ಕೆಲಸಕ್ಕೂ ಬರೋದಿಲ್ಲ. ಆ ರೀತಿಯಲ್ಲಿ ಅವನು ವೇಸ್ಟ್ ಆಗಿಬಿಡ್ತಾನೆ ಅಹಂಕಾರ ಇದ್ದರೆ. ಅಹಂಕಾರದಿಂದ ಮಾಡಿದ್ದೆಲ್ಲವೂ ವ್ಯರ್ಥವಾಗುವುದರಿಂದ ಸರ್ವ ಅನರ್ಥ ಮೂಲವಾದ ಈ ಅಹಂಕಾರ ಸರ್ಪವನ್ನು ಓಡಿಸುವ ಪ್ರಯತ್ನವನ್ನೇ ನಿತ್ಯದಲ್ಲೂ ಮಾಡುತ್ತಿರಬೇಕು. ಈ ಅಹಂಕಾರ ಅಂತಕ್ಕಂಥದ್ದು ಒಂದು ಸರ್ಪ ಇದ್ದಂಗೆ. ಇದು ಮನೆಯೊಳಗೆ ಸೇರ್ಕೊಂಡ್ರೆ ಯಾವ ಗಳಿಗೆಯಲ್ಲಿ ಎಲ್ಲಿ ಬಂದು ಯಾರನ್ನು ಕಚ್ಚುತ್ತೋ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಅಹಂಕಾರವನ್ನು ನಾವು ಪ್ರತಿನಿತ್ಯ ಓಡಿಸುವ ಕಾರ್ಯವನ್ನೇ ಮಾಡ್ತಾ ಇರಬೇಕು. ಅಹಂಕಾರ ತಲೆ ಎತ್ತೋದಕ್ಕೆ ಬಿಡಬಾರ್ದು. ಇದು ಪ್ರತಿಯೊಬ್ಬ ಸಾಧಕನ ಕರ್ತವ್ಯ ಆಗಿರ್ತದೆ. ಅಹಂಕಾರ ಹೋಗುವಲ್ಲಿ ನರಕ ರೂಪವಾದ ಈ ಶರೀರವು ಕೂಡ ಸಜ್ಜನರಿಂ ಪೂಜಿಸಲ್ಪಡುವುದು.
ಯಾವಾಗ ಅಹಂಕಾರವನ್ನು ಕಳೆದುಕೊಳ್ತಾನೆ ಒಬ್ಬ ವ್ಯಕ್ತಿ, ಅಂಥ ವ್ಯಕ್ತಿಯ ದೇಹವನ್ನು ಸಜ್ಜನರು ಕೂಡ ಪೂಜೆಯನ್ನು ಮಾಡ್ತಾರಂತೆ. ಸಜ್ಜನರಿಂದಲೂ ಕೂಡ ಪೂಜಿಸಲ್ಪಡುತ್ತದಂತೆ ಅಹಂಕಾರವನ್ನು ಬಿಟ್ಟಂಥ ಶರೀರ. ವಿವೇಕದಿಂ ಧಿಕ್ಕರಿಸುವಲ್ಲಿ ಸತ್ಯವಾಗಿರುವ ಪುರುಷನು ಕೂಡ ಏನನ್ನೂ ಮಾಡಲಾರನು. ಹೀಗಿರುವಲ್ಲಿ ಭ್ರಾಂತಿ ಸಿದ್ಧವಾದ ಅಹಂಕಾರವೇನು ಮಾಡೀತು? ಅಹಂಕಾರಕ್ಕೆ ಮೂಲವಾಗಿರುವ ಸಂಕಲ್ಪಮಯವಾದ ಚಿತ್ತವಂ ನೀನು ತ್ಯಜಿಸುವಲ್ಲಿ ಅಹಂಕಾರವು ನಿಶ್ಶೇಷವಾಗಿ ಹೋಗುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಅಹಂಕಾರಕ್ಕೆ ಮೂಲವಾಗಿರುವುದು ಯಾವುದು? ಸಂಕಲ್ಪಮಯವಾದ ಚಿತ್ತವಂ ನೀನು ತ್ಯಜಿಸುವಲ್ಲಿ. ಸಂಕಲ್ಪಗಳನ್ನ ಮಾಡ್ತಾ ಇರ್ತದಲ್ಲ ಮನಸ್ಸು, ಆ ಮನಸ್ಸನ್ನು ನೀನು ತ್ಯಜಿಸಿದ್ದೇ ಆದರೆ ಅಹಂಕಾರ ಏನಾಗುತ್ತೆ? ನಿಶ್ಶೇಷವಾಗಿ ಹೊರಟು ಹೋಗುತ್ತೆ. ಜಡಭ್ರಾಂತಿಮಯವಾದ ಚಿತ್ತ ಪಿಶಾಚವು ದೇಹದಲ್ಲಿ ಕುಣಿಯುವುದರಿಂದ ಸತ್ಯ ಜ್ಞಾನಾನಂತ ಸ್ವರೂಪನಾದ ಆತ್ಮನಿಗೆ ಏನಾದೀತು? ಈ ಚಿತ್ತ ಪಿಶಾಚ ದೇಹದಲ್ಲಿ ಕುಣಿಯೋದ್ರಿಂದ ಸತ್ಯ ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ಏನಾಗುತ್ತೆ? ಅದರಿಂದ ಚಿತ್ತರಾಕ್ಷಸನಿಂ ಹಿಡಿಯಲ್ಪಟ್ಟವನಿಗೆ ಬರುವ ಆಪತ್ತುಗಳು ನೂರಾರು ವರ್ಷಗಳಿಂದಲೂ ಎಣಿಸಲು ಅಶಕ್ಯವಾಗಿರುವುದರಿಂದ ಸಕಲ ದುಃಖ ಸ್ಥಿತಿಗಳಿಗೂ ಚಿತ್ತಭೂತದ ಶಕ್ತಿಗಳೆಂದು ತಿಳಿಯುವನಾಗು. ಪ್ರತಿಯೊಂದು ದುಃಖಕ್ಕೂ ಈ ಚಿತ್ತದ ಶಕ್ತಿ ಎಣಿಸಲು ಅಶಕ್ಯವಾದುದರಿಂದ ಎಂದರು. ಮನಸ್ಸಿನ ಸಂಕಲ್ಪಗಳು ನಮ್ಮ ಮನಸ್ಸಿಗೆ ನಮಗೆ ದುಃಖವನ್ನು ತಂದುಕೊಟ್ಟಿರೋದು ಯಾವುದು? ಅನೇಕ ವರ್ಷಗಳಿಂದ ಎಣಿಸಲು ಅಶಕ್ಯವಾದ್ದರಿಂದ ಸಕಲ ದುಃಖ ಸ್ಥಿತಿಗಳಿಗೂ ಚಿತ್ತಭೂತದ ಶಕ್ತಿಗಳು ಕಾರಣವೆಂದು ತಿಳಿಯುವನಾಗು ಅಂತ ಇಲ್ಲಿ ವಸಿಷ್ಠರು ರಾಮನಿಗೆ ಹೇಳ್ತಾ ಇದ್ರು. ಇನ್ನು ಮುಂದಿನ ವಿಚಾರವನ್ನು ಏನು ತಿಳಿಸ್ಕೊಡ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.